ಮಂತ್ರ L1 ಬಯೋಮೆಟ್ರಿಕ್ ಡಿವೈಸ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಈ ವಿಡಿಯೋ ಎಲ್ಲ ರೀಟೇಲರ್ಗಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ರೀಟೇಲರ್ಗಳು ಅಂದರೆ ಸಿಮ್ನೆಲ್ಲ ಸೇಲ್ ಮಾಡೋರು ಮತ್ತು AEP ಸರ್ವಿಸ್ ಯಾರ್ಯಾರು ಕೊಡ್ತಿದ್ರು ಅವ್ರಿಗೆಲ್ಲ ಲಾಸ್ಟ್ ತಿಂಗಳು ಮೆಸೇಜ್ ಬರ್ತಿತ್ತು, ಈ ರೀತಿ ನಿಮ್ಮ ಹತ್ರ ಇರೋ L0 ಡಿವೈಸು ಸ್ಟಾಪ್ ಆಗ್ತಾಯಿದೆ, ಇನ್ನು ಮುಂದೆ L1 ಡಿವೈಸ್ನೇ ಯೂಸ್ ಮಾಡಬೇಕು ಅಂತ ಆಧಾರ್ ಕಡೆಯಿಂದ ಮೆಸೇಜ್ಗಳು ಬರ್ತಿತ್ತು. ಸೊ ಅದರಿಂದಾಗಿ L1 ಡಿವೈಸ್ನ ತರಿಸಿ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನಾನು ಮಂತ್ರ ಕಂಪ್ನಿ ತರಿಸಿದ್ದೀನಿ. ಮಾಡೆಲ್ ನಂಬರು MFS 110 ಅಂತ. ಇದು L1 ಡಿವೈಸು. ಮತ್ತು ಇನ್ನೊಂದೇನಪ್ಪ ಅಂದರೆ, ಈಗ L0 ಡಿವೈಸ್ಗೆ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಕೊಟ್ಟಿದ್ದರು. ಇದ್ರ ಮೇಲೆ MRP 4500 ರೂಪಾಯಿ ಇದೆ. ಬಟ್ ಇದು ಫ್ಲಿಪ್ಕಾರ್ಟಲ್ಲಿ 2712 ರೂಪಾಯಿಗೆ ತರಿಸಿರೋದು. ನಾನು ಆವಾಗಲೇ ಹೇಳ್ತಿದ್ದಂಗೆ ಸೆಪ್ಟೆಂಬರ್ 30ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದರು L0 ಡಿವೈಸ್ಗೆ. ಈಗ ಅದನ್ನು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದೇ ವರ್ಷ 2024 ಡಿಸೆಂಬರ್ 31ನೇ ತಾರೀಕುವರೆಗೂ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ L0 ಡಿವೈಸ್ನ ಅದನ್ನೇ ಯೂಸ್ ಮಾಡ್ಕೋಬೋದು. ಬೇಕಾದ್ರೆ ಜನವರಿ ಫಸ್ಟ್ ವೀಕಲ್ಲಿ ಬೇಕಾದ್ರೆ ತರಿಸ್ಕೋಬೋದು ನೀವು. ಇದ್ರ ಜೊತೆಗೆ ಒಂದು USB-C ಟೈಪ್ ಕೇಬಲ್ ಕೊಟ್ಟಿರ್ತಾರೆ, ಒಂದು ಗ್ಲಾಸ್ ಕ್ಲೀನರು, ಒಂದು ಮ್ಯಾನ್ಯುಯಲ್ ಬುಕ್ ಎಲ್ಲ ಇದೆ. ಅದರಲ್ಲಿ ಡೀಟೇಲ್ಸ್ ಇರುತ್ತೆ, ಬೇಕಾದ್ರೆ ಓದ್ಕೋಬೋದು. ಮುಂಚೆ ನಮ್ಮ ಹತ್ರ ಇದ್ದಿದ್ದು L0 ಡಿವೈಸು ವೈಟ್ ಕಲರಲ್ಲಿತ್ತು, ಈಗ ಬ್ಲೂ ಕಲರಲ್ಲಿ ಸಿಗ್ತಾ ಇದೆ. ಮಾಡೆಲ್ ನಂಬರು ನಿಮಗೆ ಕಾಣಿಸ್ತಿರ್ಬೋದು ಅನ್ಕೊತೀನಿ, MFS 110 ಅಂತ. ಈಗೆಲ್ಲ ಟೈಪ್ ಸಿ ಮೊಬೈಲ್ಗಳೇ ಬರ್ತಿರೋದ್ರಿಂದ ಸೊ ಟೈಪ್ ಸಿನೇ ಕೊಟ್ಟಿದ್ದಾರೆ. ಬನ್ನಿ ಅದನ್ನು ಮೊಬೈಲ್ ಕನೆಕ್ಟ್ ಮಾಡಿಬಿಟ್ಟು ಯಾವ ರೀತಿ ವರ್ಕ್ ಆಗುತ್ತೆ ತೋರಿಸ್ತೀನಿ. ಮಿತ್ರ ಆ್ಯಪ್ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಏನು ಪಾಪಪ್ ಹಾಕಿದ್ದೀನಿ, MFS 110 L1 RD ಸರ್ವಿಸ್ ಅಂತ. ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರಲ್ಲಿ. ಮುಂಚೆ ನಮ್ಮ ಹತ್ರ ಇದ್ದಿದ್ದು ಹಳೆ RD ಸರ್ವಿಸ್ ಆ್ಯಪು ಇದಕ್ಕೆ ಸಪೋರ್ಟ್ ಮಾಡಲ್ಲ. ಸೊ ನನ್ನ ಹತ್ರ V8 ಮೊಬೈಲ್ ಇರೋದ್ರಿಂದ ಚಾರ್ಜಿಂಗ್ ಪೋರ್ಟು V8 ಕನೆಕ್ಟ್ ಮಾಡಿದ್ದೀನಿ. USB ಪಾಪಪ್ ಬರುತ್ತೆ, ಓಕೆ ಮಾಡ್ಕೋಬೇಕು. ಸೊ ಈ ರೀತಿ ಫಿಂಗರ್ ವೆರಿಫಿಕೇಷನ್ ಬರುತ್ತೆ, ಲೈಟ್ ಪಾಸ್ ಆಗುತ್ತೆ, ಅಲ್ಲಿ ಫಿಂಗರ್ ಇಟ್ಟು ಡೀಟೇಲ್ಸ್ನ ಫಿಕ್ಸ್ ಮಾಡ್ಕೋಬೋದು. ಆ್ಯಕ್ಚುಲಿ ಇವರು ಸೆಪ್ಟೆಂಬರ್ 25ಗೆ ಇಲ್ಲ ಡೇಟ್ ಎಕ್ಸ್ಟೆಂಡ್ ಆಗ್ತಾಯಿದೆ ಅಂದಿದ್ರೆ ನಾನು ಲೇಟಾಗೆ ತರಿಸ್ತಿದ್ದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅಕ್ಟೋಬರ್ 2ನೇ ತಾರೀಕೇನೋ ಹಾಕಿದ್ದಾರೆ ಈ ಥರ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ.